ಹಿಂಗೆ ಬೆಳೀಲಿ ಅಂತ ವಿಶ್ ಮಾಡಿ. ನಿಮ್ಗೆ ಎತ್ರು ಬೆಳೆದಷ್ಟು ನಮಗೆ ಖುಷಿ. ಈಗ ಬೆಳೀತಾರೆ ಹಾಕಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅಲ್ವಾ ಅದು ರಿವೀಲ್ ಮಾಡಿಬಿಟ್ಲಲ್ಲ ಅದು. ಮುಂಗಾರು ಮಳೆ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಾವು ಇವತ್ತು ನಮ್ಮ ಚಿಕ್ಕಮ್ಮ ಮನೆಗೆ ಬಂದಿದ್ದೀವಿ, ದೇವನಹಳ್ಳಿ ಹತ್ರ ರೊಕ್ಕೋಯಿರಾಗೆ. ಸೊ ಅಲ್ಲಿ ದಸರಾ ತುಂಬ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಸಂಜೆ ಮಾಡೋದು. ಸೊ ನಾವು ಟೈಮ್ ಬಂದು 12 o'clock ಆಗಿದೆ. 10 o'clock ಮನೆ ಬಿಟ್ವಿ. ಸೊ 12 o'clock ರೀಚ್ ಆಗಿದ್ದೀವಿ. ಇವಾಗ ಟಿಫನ್ ತಿಂದಿಲ್ಲ, ಸೊ ಟಿಫನ್ ತಿಂತಾ ಇದ್ದೀವಿ. ಒಳಗೆ ರೆಡಿ ಮಾಡ್ತಾಯಿದ್ದಾರೆ, ಅಷ್ಟರಲ್ಲಿ ಇಂಟ್ರೋ ಕೊಟ್ಬೋಣ ಅಂತ ಬಂದೆ. ಆ್ಯಂಡ್ ಇನ್ನೊಬ್ಬರು ನಮ್ಮ ಚಿಕ್ಕಮ್ಮನೂ ಬರ್ತಾಯಿದ್ದಾರೆ, ವಿಶ್ರುತ ಅವರು. ಅವ್ರು ಇನ್ನೊಂದು 5 minutes ಆನ್ ದ ವೇ ಇದ್ದಾರೆ. ಸೊ ಇವತ್ತು ನಾಳೆ ನಾಡ್ದು 3 days ನಾವಿಲ್ಲೇ ಇರ್ತೀವಿ. ಹಾಲಿಡೇ, ದಸರಾ ಹಾಲಿಡೇಗೆ ಬಂದಿದ್ದೀವಿ. ಸೊ ನಾವೀಗ ಟಿಫನ್ ಮಾಡ್ತೀವಿ, ಯಾರ್ಯಾರು ಬಂದಿದ್ದೀವಿ ಅಂತಲೂ ತೋರಿಸ್ತೀನಿ. ಕೀಪ್ ವಾಚಿಂಗ್ ಗೈಸ್. ಹೌದಾ, ಕೊಡಮ್ಮ ನೀರಮ್ಮ. ಸೊ ಗೈಸ್, ಈಗ ಮಮ್ಮಿ ಅವ್ರದ್ದೆಲ್ಲ ಕಾಫಿ ಆಯಿತು, ನಮ್ದೆಲ್ಲ ಒಂದು ರೌಂಡ್ ಕಾಫಿ ಆಯಿತು. ಸೊ ಈಗೆಲ್ಲ ಇಲ್ಲೇ ಕೂತಿದ್ದಾರೆ, ಕಾಫಿ ಎಲ್ಲ ಕುಟ್ಕೊಂಡು ಮೈಲೋ ಕಣ್ಣು ಒರೆಸ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಶಕು. ಸೊ ಇಲ್ಲಿ ನಮ್ಮ ಸ್ಮೃತಿ ಮಂದಣ್ಣ ಅವರು ಕ್ರಿಕೆಟ್ ಆಡ್ತಾ ಇದ್ದಾರೆ ಗೈಸ್. ಶ್ರೇಯಾಂಕ ಪಾಟೀಲ್ಗಿಂತ ಕಡಿಮೆ ಇಲ್ಲ ಇವರು. ನೆಕ್ಸ್ಟು ಮ್ಯಾಚ್, ಹುಡುಗಿರ ಮ್ಯಾಚ್ಗೆ ಅವ್ರನ್ನ ಕರ್ಕೊಂಡ್ರಂತೂ ಗೆಲ್ಲೋದಂತೂ ಪಕ್ಕ. ಧನ್ಯವಾದಗಳು. ನಮ್ಮ ಅಕ್ಕ ಬಂದು ನೋಡಿ ಗೈಸ್ ಇಲ್ಲಿ ಫೋನ್ ಅಂತ ಹೇಳ್ತೆ. ನಂದು ಫೋಟೋಸ್ ಎಲ್ಲ ನೋಡಿದ್ರಲ್ಲ, ಏನನ್ಸ್ತು? ಇಷ್ಟು ಹೆಂಗ್ ಅನ್ಸ್ತು ನಿಮ್ಗೆ? ತುಂಬಾ ಖುಷಿ ಆಯ್ತು. ಇಷ್ಟು ಬೇಗ ಅಷ್ಟು ಅಚೀವ್ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ಲ. ಸೊ ಅಚೀವ್ ಮಾಡಿರೋದಕ್ಕೆ ತುಂಬಾ ಖುಷಿ ಆಯ್ತು. ಹಿಂಗೆ ಬೆಳೀಲಿ ಅಂತ ವಿಶ್ ಮಾಡಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ ಮಾಡಿ ಗೈಸ್. ಗ್ಯಾಪ್ ಅಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಗೈಸ್. ಇವ್ರ ಸಬ್ಸ್ಕ್ರೈಬರ್ಸ್ ಎಲ್ಲ ಈ ಚಾನಲ್, ನನ್ಗೂ ಅವ್ರ ಚಾನಲ್ ಇದ್ದಾರೆ. ಹೌದಾ, ಚೆನ್ನಾಗಿದ್ಯಾ? ನಮ್ಮ ಮಮ್ಮೀಸ್ ಇವಾಗ ಕಾಫಿ ಕುಡಿದ್ಬಿಟ್ಟು ಕೂತಿದ್ದಾರೆ. ಹೇಳಿ, ನನ್ನ ಫೋಟೋ ನೋಡಿದ್ರಲ್ಲ, ಏನನ್ಸ್ತು ನಿಮಗೆ? ಒಬ್ಬೊಬ್ಬರೇ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ನಿಮ್ಗೆ ಏನಿಸ್ತು? ಖುಷಿ ಆಯಿತು. ಹಂಗೆ ಎಲ್ಲ ಅಚೀವ್ ಮಾಡು. ಕಂಗ್ರ್ಯಾಚುಲೇಷನ್ಸ್. ಮತ್ತೆ ನಿಮಗೆ ನಮಗೂ ಚೆನ್ನಾಗಿತ್ತು. ಇಷ್ಟ ಆಯ್ತಾ? ಇಷ್ಟ ಆಯ್ತಮ್ಮ. ನೀವು? ನಮಗೂ ಅಷ್ಟೇ ಖುಷಿ ಆಯ್ತು. ಏನಾದ್ರು ಹೇಳ್ತೀರಾ? ಫೋನ್ ಸಿಕ್ತು, ಕೇಳಿದೆ, ಹಾಕಂಗಿಲ್ಲ ಅಂತ ಹೇಳಿದೆ. ರಿವೀಲ್ ಮಾಡಂಗಿರ್ಲಿಲ್ಲ ಆ್ಯಕ್ಚುಲಿ ಅದು. ನೀನು ಅಂತ ಗೊತ್ತೇ ಸಿಕ್ಕಿಲ್ಲ. ರಚಿತಾ ರಾಮೆ. ಚೆನ್ನಾಗಿತ್ತಾ? ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ಅಲ್ಲ ನೋಡಿ, ನನ್ನ ಫೋಟೋ ನೋಡಿದಲ್ಲ ನಾನು, ಏನನ್ನಿಸ್ತು ರಿಯಾಕ್ಷನ್? ಖುಷಿ ಆಗ್ತೈತೆ. ಈಗ ಎತ್ತರಕ್ಕೆ ಬೆಳೀತಾರೋ, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಗೆ ಎತ್ತರು ಬೆಳೆದಷ್ಟು ನಮಗೆ ಖುಷಿ. ಈಗ ಬೆಳೀತಾರೆ. ಚೆನ್ನಾಗಿದ್ಯಾ? ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಮಾತಾಡ್ದ. ಥ್ಯಾಂಕ್ ಯು ಗೈಸ್. ಎತ್ತರಕ್ಕೆ ಬೆಳಿತಾಳಂತೆ, ಎಷ್ಟು ಎತ್ತರಕ್ಕೆ ಬೆಳಿತಾಳೆ, ಅದು ಹೈಟ್. ನಿಮ್ಮಷ್ಟು ಎತ್ತರಕ್ಕೆ ಬೆಳೆಯಕ್ಕಾಗಲ್ಲ ನಾವು. ನೋಡಿ ಗೈಸ್, ನನ್ನಷ್ಟು ಎತ್ತರಕ್ಕೆ ಅವಳು ಬೆಳೆಯಕ್ಕೆ ಆಗಲ್ಲ. ನೋಡಿ, ನಾನು ಎಷ್ಟು ಉದ್ದ ಇದ್ದೀನಿ, ಅವಳು ಎಷ್ಟು ಕುಳ್ಳ ಇದ್ದಾಳೆ. ಏನೋ ಇಂಪಾರ್ಟೆಂಟ್ ಮಾತಾಡುವಾಗ ಇಂಥವ್ರ ಮಧ್ಯೆ ಬಂದು ಸ್ವಲ್ಪ ಮಾಡ್ತಾರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ನಂದು ಫೋಟೋ ನೋಡ್ದಲ್ಲ ಸ್ಯಾರಿದು, ನಿಂಗೆ ಏನು ಅನಿಸ್ತು? ಖುಷಿ ಆಯ್ತಾ? ಹೇಳು, ಏನಾದರೂ ಬ್ಲಾಗಲ್ಲಿ ಏನಾದರೂ ಹೇಳು, ನಿನ್ಗೆ ಏನು ಅನಿಸ್ತು ಅಂತ ಬ್ಲಾಗಲ್ಲಿ ಹೇಳು. ಖುಷಿ ಆಯಿತು. ಎಸ್, ಇನ್ನೊಂದು ಸರ್ಪ್ರೈಸ್ ಇದೆ, ಅದು ಈ ಬ್ಲಾಗ್ ಹಾಕಿರ್ತೀನಿ ನನಗೆ ಗೊತ್ತಿಲ್ಲ. ಬ್ಲಾಗ್ ಹಾಕಿಲ್ಲ ಅಂದರೆ ಹಾಕ್ದಾಗ ನೋಡಿ, ಹಾಕಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅಲ್ವಾ ಅದು ರಿವೀಲ್ ಮಾಡಿಬಿಟ್ಲಲ್ಲ ಅದು. ನಿಮ್ ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಕೇಳಿದ್ ನಾನು ಬಂದಾಗ ಟಚ್ ಆಗೋದ್ರೆ ಫುಟ್ಬಾಲ್ ತಾನೆ. ಮೂವ್ ಆಗಬಾರ್ದು, ಅವ್ನು ಬ್ಯಾಟ್ಸ್ಮನ್. ಈ ಕಿತ್ಲಾಡಿ ಜೊತೆಗೆ 2 ಬಾಲ್ ಹಾಕ್ಬೋದು ಅಂತ ಇಷ್ಟೊತ್ತಿಗೆ. ಸೊ ಗೈಸ್, ಇವಾಗ ಟೈಮ್ ಬಂದು 7 o'clock ಆಗಿದೆ. ಹೊಸ್ಲು ಪೂಜೆ ಮಾಡ್ತಾ ಇದೀವಿ, ರೆಡಿ ಮಾಡ್ಕೊಂಡಿದ್ದಾರೆ. ಶಾರ್ಟ್ಸ್ ಹಾಕ್ತೀನಿ ನಿಮಗೆ. ಸೊ ಇಲ್ಲಿ ಕೆಳಗಡೆ 2 ಮನೆ ಇದೆ, 3 ಮನೆಗೂ ಹೊಸ್ಲು ಪೂಜೆ ಮಾಡ್ತೀವಿ. 1, 2 ಗರ್ಲ್ಸ್, ಅರ್ಷಿತಾ ಆಗಿದ್ದಾಳೆ, ರಾಧು, ಚರಿತಾ ಎಲ್ಲ ನಾವು ಇವಾಗ ಹೊಸ್ಲು ಪೂಜೆ ಮಾಡ್ತೀವಿ. ನಮ್ಗೆ ಆಮೇಲೆ
ಚಿಕ್ಕಪ್ಪ ಕಲೆಕ್ಷನ್ ಕೊಡ್ತಾರೆ, ನಾವು ಶೇರ್ ಮಾಡ್ಕೊತೀವಿ. ನಾವು ಉಂಡಿಗೆ ಹಾಕೊಂತೀವಿ ಗಾಯ್ಸ್. ಅದೆಲ್ಲ ನಮ್ಮ ಪರ್ಸನಲ್, ನಾವೇನಾದ್ರೂ ಮಾಡ್ತೀವಿ, ಉಂಡಿಗಾದ್ರು ಹಾಕ್ತೀವಿ, ಏನಾದ್ರು ಮಾಡ್ತೀವಿ ಗೈಸ್. ಇವಾಗ ದೀಪ ಹಚ್ಕೊಟ್ಟಿದ್ದಾರೆ, ನಾವು ಫುಲ್ ರೆಡಿ ಮಾಡ್ಕೊಟ್ಟಿರೋದು ನಾವು ವೀಣತ್ತೆ. ಇವಾಗ ನಾವು ಜಸ್ಟ್ ದೀಪ ಹಚ್ಚಿದ್ದಾರೆ, ಕಡ್ಡಿ ಇದೆಲ್ಲ ಮಾಡಿ ಅಷ್ಟೇ ಕೆಲಸ ನಮ್ದು. ಅಷ್ಟಕ್ಕೆ ದುಡ್ಡು ಬರುತ್ತೆ. ನಾವು ಉಂಡಿಗೆ ಹಾಕೊಂತೀವಿ ಚಿಕ್ಕ ಮಕ್ಳು, ಇವ್ರು ದೊಡ್ಡವರೆಲ್ಲ ಅವ್ರ ಖರ್ಚಿಗೆ ಯೂಸ್ ಮಾಡ್ಕೊಂತೀವಿ. ಚಿಕ್ಕ ಮಕ್ಳು ಪಾಪ ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕುಡಿತಾವಳೆ ಮಗ. ಇನ್ನು ಈಗ ಫಸ್ಟ್ನೇ ಮನೆ ಇದು, ಸೆಕೆಂಡ್ನೇ ಮನೆ, ಇನ್ನ 2 ಮನೆ ಇದೆ. ಆಮೇಲೆ ನೆಕ್ಸ್ಟ್ ತೋರಿಸ್ತೀವಿ. ಸ್ಟಾರ್ಟ್ ಮಾಡೋಣ ಬಾ. ಈ ಪಾಪನ ಮಾಡ್ರಿ. ಪಾಪು ನೋಡಿದ್ಲ ಅವ್ರನ್ನ ಸುಮ್ಮನೆ ಇತ್ತು ಬಿಲ್ಡಪ್ ಕೊಡ್ತಾಳೆ. ಬಿಡು ಬಿಡು, ಅದು ಅಂಗಡಿ ಗೊತ್ತಾಗ್ತದೆ ಯಾವ ಎರಡು ಕೈಯಲ್ಲಿ. ಸ್ಲೋ ಮಾಡಿ. ಕರ್ಪೂರ ಬಿದ್ದೋತೈತೆ. ಶ್ರುತಾ, ಎಷ್ಟು ವರ್ಷ ಮಾಡಿದ್ದೀನಿ ಶ್ರುತಾ? एक तेरा एक मेरा, ನಮ್ಗೆ 2 तेरा 2 मेरा. ನನ್ ಮಾಡ್ಬೇಡ ಕಣೋ, ಏನಮ್ಮ ಹಿಂಗಂಚ್ತಾ ಇದ್ಯಾ ರಾಧಿಕಾ? ದುಡ್ಡು ಮ್ಯಾನ್. ನಿಕ್ಕಿ ನಿಂಗೆ एवरीथिंग ओके? ओके. हैप्पी? वेरी हैप्पी. नो चीटिंग? नो चीटिंग. भाई अगर चीटिंग लगता है तो कैलकुलेटर ये कैलकुलेट कर ले भाई. नहीं नहीं, यू आर ग्रेट. ನೋಡಿ ಗೈಸ್, ತುಂಬಾ ಸುಮ್ಮನೆ ಒಂದು ದಿಕ್ಕು ಸಾಕು. ಜೊತೆ ಬೆಳಗ್ಗೆ ಬಿಸಿಲು ಎಷ್ಟೊತ್ತಿಗೆ ಬರುತ್ತೆ? ಗೈಸ್ ಇವಾಗ ಪೂಜೆ ಎಲ್ಲ ಆಯ್ತು, ನಾವು ಡಿನ್ನರಿಗೆ ಕೂತಿದೀವಿ. ಡಿನ್ನರ್ ಎಲ್ಲಿ ಮಾಡ್ತಾ ಇದೀವಿ ಅಂತ ನೋಡಿ. ಎಲ್ಲಾರು ಆಯ್ ಮಾಡಿ. ಆಯ್. ಸೊ ಗೈಸ್ ನಾವು ಅಲ್ಲಿ ಆಚೆ ಕಡೆ ಕುತ್ಕೊಂಡು ತಿಂತಾ ಇದೀವಿ. ಅಲ್ಲಿ ಹಂಗೆ ಅಲ್ಲೂ ಗಿಡ ಮರ ಎಲ್ಲ ಕಾಣಿಸ್, ಬಟ್ ನಿಮಗೆ ಬೆಳಗ್ಗೆ ಕಾಣಿಸ್ತಲ್ಲ ಅಂದ್ರೆ ಕತ್ಲಿಗೆ. ಇಷ್ಟಲಿ ನಾವು ಇವಾಗ ಡಿನ್ನರ್ ಮಾಡೋದು. ನಮ್ಮ ಚಿಕ್ಕಪ್ಪ ಹೋಗ ಅದು ಬಾ ಊಟ ಮಾಡೋಣ. ಊಟದ ಮೆನ್ಯೂ ಬಂದು ಒಬ್ಬಟ್ಟು ಸಾರು, ಚಿತ್ರಾನ್ನ. ನಮ್ಮ ಚಿಕ್ಕಪ್ಪ ಅಲ್ಲಿ ಕಾಯ್ತಾ ಇದ್ದಾರೆ ನೋಡಿ. ನಾವಿಲ್ಲಿ ತಿಂತೀವಿ. ಕಾಳುಗೊಜ್ಜು, ಆಲೂಗಡ್ಡೆ ಪಲ್ಯ. 2000 years later. ಕ್ರಾಸ್ ಮಾಡಿ. ಎಲ್ಲಾರ್ಗು ನೆಗಡಿಗಳು ಹಾಡುಗಳು ಹೇಳ್ಬಿಟ್ರೆ ಚೆನ್ನಾಗಿರ್ತದೆ. ಉಫ್ ಮಾಡು. ಹೌದಾ? ಮಾಡ್ಬೇಕಾ? ಇವಾಗೆಲ್ಲ ಉಫ್ ಮಾಡಿ. ತಿನ್ನ ಅಪ್ಪ ಯಾರೋ ಫಸ್ಟ್ ಇಲ್ಲ ಅಂತ ಕೋಪ. ತಿನ್ಸಿ ಇನ್ನೊಂದ್ಸಲಿ. ಅದಕ್ಕೂ ಅಡ್ಡ.
ಸೊ ಗೈಸ್ ನಾವೆಲ್ಲ ನಮ್ಮ ಗ್ಯಾಂಗ್ ಫುಲ್ ರೆಡಿಯಾಗಿ ನಾವು ಬಂದಿರೋದು ಜೀವ ಪಾರ್ಕಿಗೆ. ಲಾಸ್ಟ್ ಟೈಮು ಬಂದಿದ್ವಿ, ಬಟ್ ಇಷ್ಟೊಂದು ಡೆವಲಪ್ಮೆಂಟ್ ಆಗಿರಲಿಲ್ಲ. 2 ಕಾರಲ್ಲಿ ಬಂದಿದ್ದೀವಿ ಗೈಸ್, ಅದೊಂದು ಕಾರು ಇದೊಂದು ಕಾರು, ಒಂದು 2 ವೀಲರು, ಇಷ್ಟು ಜನ ಒಟ್ಟು ಬಂದಿರೋದು ನಾವು. ಜೀವ ಪಾರ್ಕ್ ಒಳಗಡೆ ಎಂಟ್ರಿ ಇದೆ ನೋಡಿ, ಹೋಗ್ತೀವಿ. ಅಲ್ಲಿ ಆ್ಯಕ್ಚುಲಿ ಎಂಟ್ರಿ ಇರೋದು. ಟಿಕೆಟ್ ಇದೆ, ಟಿಕೆಟ್ ಪರ್ ಪರ್ಸನ್ 250 ಇರುತ್ತೆ. ಫುಡ್ ಅದು ಸ್ಟಾರ್ಟಿಂಗ್ ಗೈಸ್, ಇಲ್ಲಿ ಅದು ಕೋಳಿಗೆ ಕೊಡೋಕ್ಕೆ ಫುಡ್ ಕೊಟ್ಟಿದ್ದಾರೆ ನಮಗೆ ನೋಡಿ. ಪಕ್ಕ ಅಂತ ತಿನ್ಬಿಡುತ್ತದು. ಇವಾಗ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ನೋಡಿ ಗೈಸ್, ಅದಕ್ಕೆ ನಾವು ಫುಡ್ ಕೊಡೋದು. ಇವಾಗ ಚುಚ್ಚುತ್ತೆ ಆದ್ರೆ ಅದು ಇದು ಫೈಟಿಂಗ್ ಸ್ಟೋರೇಜ್ ಫುಲ್ ಆಗ್ಬಿಡುತ್ತೆ. ರಾದು ಬಾರದು ಈ ಕಡೆ. ಟಾಟಾ ಇದೆ ನೋಡಿ. ಹುಷಾರು ಗೈಸ್, ಇಲ್ಲಿ ನೋಡಿ, ಇಲ್ಲ ಎಷ್ಟೊಂದಿದೆ. ಅಲ್ಲಿ ಆಮೆ ಆದ್ಮೇಲೆ ನೆಕ್ಸ್ಟ್ ಬಂದ್ರೆ ಇಲ್ಲಿ ಹಸುಗಳಿದ್ದಾವೆ. ಏನ್ ಹಸು ಇದು? ಪುಂಗ್ನೂರ್ ಕೌ ಅಂತ ಗೈಸ್ ಇದು. ಚಿತ್ತೂರು ಡಿಸ್ಟಿಕ್ ಆಂಧ್ರ ಪ್ರದೇಶದಿಂದ ತಂದಿರೋದು ಇದನ್ನ. ಇದು ಮೇಲಾ? ಅದು ಫೀಮೇಲಾ? ಇದು ಮೇಲೆ, ಇದು ಫೀಮೇಲ್ ಗೈಸ್. ಗೈಸ್ ಅಲ್ಲಿ ನೆಕ್ಸ್ಟ್ ಹಸು ಆಯಿತು. ಹಸು ಮುಗಿಸ್ಕೊಂಡು ಇಲ್ಲಿ ಡಾಗ್ ಕೌಂಟ್ರು, ಅಲ್ಲೊಂದು ಲ್ಯಾಬು, ಅಲ್ಲೊಂದು ಜರ್ಮನ್ ಶೆಫರ್ಡ್ ಇದೆ. 2 ಫ್ರೆಂಡ್ಲಿ ಕಚ್ಚಲ್ಲ. ಆಮೇಲೆ ಈ ಕಡೆ ಬಂದರೆ ನೆಕ್ಸ್ಟು ಈಮೋ ಕೋಳಿ ಅಂತ ಇದು. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಕುದುರೆ ಇತ್ತು, ಈ ಕುದುರೆ ಇಲ್ಲ, ಈಮೋ ಕೋಳಿ ಅಂತ ಇದೆ. ಅದಕ್ಕೆ ಫೀಡ್ ಮಾಡ್ತಾ ಇದ್ದಾರೆ. ಈಮೋ ಕೋಳಿಗೆ ನೀವು ಹತ್ರ ಕೊಡಬೇಕು, ನೀವು ಹಿಂದಕ್ಕೆ ತಗೊಂಡ್ರೆ ಅದು ಬರುತ್ತೆ. ಫೀಡ್ ಮಾಡಕ್ಕೆ ಅವರೇ ಕೊಡ್ತಾರೆ ಗೈಸ್ ಫುಡ್. ಮಾಮೂಲಿ ಗಿಡ ಅದಕ್ಕೆ ಫುಡ್ ಎಲ್ಲ ನಾವು ಜಸ್ಟ್ ಫೀಡ್ ಮಾಡೋದಷ್ಟೇ. ಇಮೋ ಕೋಳಿ ಎಷ್ಟು ಉದ್ದ ಇದೆ, ಆಸ್ಟ್ರಿಚ್ ತರನೇ ಇದೆ ಇಮೋ ಕೋಳಿ. ಬಡೆ ಗಿಡ ಅದು ಲೀವ್ಸ್ ಮಾತ್ರ ಕಿತ್ಕೊಂಡು ತಿಂತೈತೆ, ಆ ಕಡ್ಡಿ ತಿಂತಾ ಇಲ್ಲ. ಅದು ಕಡ್ಡಿ ಕೊಡಿ ತಿನ್ನುತ್ತೆ, ಹಾಗಲ್ಲ ತಿಂತೆ ನೋಡಲ್ಲಿ. ಅದೇ ನೋಡಿ ಲೀವ್ಸ್ ಮಾತ್ರ ಕಿತ್ಕೊಂಡು ತಿಂತಾರೆ. ನೋಡೋ ಝೂಮ್ ಅಲ್ಲಿ ಎಲೆ ಅಷ್ಟೇ ತಿಂತಾರೆ ಅದು ಕಿತ್ಕೊಂಡು. ಆ ಕಡೆಯಿಂದ ನೆಕ್ಸ್ಟ್ ಮುಗಿಸ್ಕೊಂಡ್ಬಂದ್ರೆ ರ್ಯಾಬಿಟ್ಸ್ ಇದಾವೆ, ಅಲ್ಲೇ ತೋರಿಸಿ. ರ್ಯಾಬಿಟ್ಸ್ ನಮ್ಮನೇಲಿ ಅವಾಗ 1-2 ರ್ಯಾಬಿಟ್ ಇತ್ತು. ಹೌದಾ? ಮುಂಗಾರು ಮಳೆ ಗೈಸ್ ಬಂದಾಗಿಂದ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ, ನನಗೆ ಮಲ್ಕೊಂಡೇ ಬಿಟ್ಟಿದೆ, ಹೋಗ್ತಾನೆ ಇಲ್ಲ ಅದು. ಹಿಂಗೆ ಇಟ್ಕೊಂಡ್ರೆ ಹಂಗೆ ಎಷ್ಟು ಮುಟ್ಟಕ್ಕೆ ಎಷ್ಟು ಸಾಫ್ಟು. ಗೈಸ್ ನೀವು ಬರ್ಬೋದು ಎಲ್ಲಾನು, ನಾನು ಲೊಕೇಶನ್ ಹಾಕ್ತೀನಿ ಎಲ್ಲಿ ಅಂತ. ಸೊ ನೋಡಿ ಅಲ್ಲೆಲ್ಲ ಆಟ ಆಡಿಸ್ತಾರೆ. ಆ ಥರ ನೀವೆಲ್ಲರೂ ಬಂದು ಆಟ ಆಡ್ಬೋದು, ಫೀಡ್ ಮಾಡ್ಬೋದು. ಇವಾಗಂತೂ ತುಂಬ ಜನ ಫೀಡ್ ಮಾಡ್ಬೋದು, ಎಲ್ಲ ಅವರೇ ಫುಡ್ ಕೊಡ್ತಾರೆ, ಫೀಡ್ ಮಾಡ್ಬೋದು. ಚೆನ್ನಾಗಿದೆ ಗೈಸ್. ಸೊ ಗೈಸ್ ಯಾರ್ಯಾರು ಪೆಟ್ ಲವರ್ಸ್ ಇದೆಯಾ, ನೀವು ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು, ನಿಮ್ಗೆ ಇಷ್ಟ ಆಗುತ್ತೆ. ಆಮೇಲೆ ಅಲ್ಲಿ ಹೋಗ್ತೀವಿ, ಮತ್ತು ಪಕ್ಷಿ ಇದೆ, ಹಾವಿದೆ, ಎಲ್ಲ ಇದೆ. ಸೊ ಇದು ಅಲ್ಲಿ ಡಾಗ್ ಹಸು ಎಲ್ಲ ಆದಮೇಲೆ ನೆಕ್ಸ್ಟ್ ರ್ಯಾಬಿಟೇ ಬರೋದು. ಸೊ ರ್ಯಾಬಿಟ್ ಜೊತೆ ಆಟ ಆಡಿ ಆಮೇಲೆ ಆ ಕಡೆ ಹೋಗ್ತೀವಿ. ಜನ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ. ಆಚೆ ಅಂತೂ ಫುಲ್ ಕಾರ್ಗಳು, ಅಲ್ಲಿ ಎಷ್ಟೊಂದು ಜನ. ಈ ಕಡೆ ತೋರಿಸಿ ಗೈಸ್. ನೆಕ್ಸ್ಟು ಡೇಂಜರಸ್ ಅನಿಮಲ್ ಅಂದರೆ ಸ್ನೇಕು. ಸೊ ಸ್ನೇಕ್ ಇವಾಗ ಕೈಯಲ್ಲಿ ಹಿಂಗೆ ಕೊಡ್ತಾರೆ, ನಾವು ಇಟ್ಕೊತೀವಿ. ಅಲ್ಲೂ ಜನ ಇದ್ದಾರೆ, ಫುಲ್ ಜನ ತುಂಬಿದ್ದಾರೆ. ನೀವು ಬಂದು ವಿಸಿಟ್ ಮಾಡೋದು. ತೋರಿಸಿ ಸ್ನೇಕ್ ತೋರಿಸಿ. ಸಾಲು ಭಯ ಆಗ್ತಿಲ್ವಾ? ಎಷ್ಟು ಚೆನ್ನಾಗಿ ಇಟ್ಕೊಂಡವಳು ನೋಡು. ಈ ಕಡೆ ಯಪ್ಪ ಇದು ಬರು. ನಮ್ಮ ಅಕ್ಕನೂ ಎತ್ಕೊಂಡ್ಬಿಟ್ಟವಳಪ್ಪ ಅವನ.
ಫೇಸ್ ತೋರ್ಸೋದ್ರದು ಫೇಸ್ ತೋರ್ಸೋದ್ರದು ಯಪ್ಪ ಇವಾಗ ಎದ್ಬಿಟ್ರೆ ಏನ್ ಮಾಡ್ತೀಯ ಅಶ್ವಿತಾ ಓಡ್ಬಿಡ್ತೀಯ ಅಲ್ಲ ಎಷ್ಟು ಧೈರ್ಯವಂತೆ ನಮ್ಮ ಬೆಳ್ಳತ್ತೈತೆ ಜೊತೆ ಅಳ್ಳಾಡ್ತೈತೆ ಶಶಿ ಮಮ್ಮಿ ಎಲ್ಲೋದ್ರು ಅಯ್ಯೋ ಏಯ್ ರಾಜು ಹಂಗ್ ಮಾಡ್ಬಿಡ ನಾಳೆಗೆ ನೋಡೋದು ಸ್ವಲ್ಪ ಅಯ್ಯೋ ನಾಳೆಗೆ ನೋಡಿ ಹೆಂಗ್ ತೆಗಿತಾ ಇದೆ ಅದು ಈ ಕಡೆ ತಿರ್ಸು ನಾಳೆಗೆ ತೋರಿಸಿ ಯಾರು ಫೋಟೋ ಹಿಡಿತಾನೆ ನೋಡಿ ಹಿಡಿತೀನಿ ಗಾಯ್ಸ್ ಓಪನ್ ಮಾಡಿ ಇಟ್ಕೊಂಡವನೆ ರಿತ್ವಿಕ್ ಗೈಸ್ ನಾವು ಗಲ್ಲಿಲ್ಲ ಅವಳಿಗೆ ತಲೆ ಇಲ್ಲ ಸರ್ ಅದು ಏನು ಆಗಲ್ಲ ಈಗ ಕಮ್ಮಿ ಬೇರೆ ಪ್ಯಾಂಟ್ ಇದ್ದಂಗೆ ಐತೆ ಕಲರ್ ಅದು ಹಿಂಗ ಮುಗ್ತಾ ಇದೆ ರಾಧಿಕಾ ಆವಾಗಿಂತ ಭಯ ನನಗಿದು ಕಪ್ಪಿ ಕೊಡ್ತೈತು ನಿನ್ಗೆ ಫೇಸ್ ಈ ಕಡೆ ಮಾಡೋದು ನೇಲ್ಸ್ ಗ್ರಿಪ್ ಸಿಗುತ್ತೆ ಮರ ತರ ಅದು ಅಂತಾನೆ ಇದೆ. ಏನದು ಫುಲ್ ಬಟ್ಟೆ ಹಾಕೊಂಡು ಹತ್ಬಿಡ್ತವೆ ಫುಲ್ ಬಟ್ಟೆ ಹತ್ಬಿಡ್ತೆ ಹೊಟ್ಟೆ ಹತ್ರ ಬಿಟ್ರೆ ಇವ್ನು ರಿತ್ವಿಕ್ ಹೊತ್ತಲ್ಲ ಅದು ಪುಲೋವರ್ ಒಂಥರ ಅಂಟು ಟೈಪು ಜ್ಯೋತಿ ಮೀ ವಿತ್ ಮೈ ಓಲ್ಡ್ ಬಡಿ ಪಾಪ ಪುಷ್ಪ ಜೊತೆಗೆ ಎಸ್ಬೇಡ್ರಿ ಶೋಲ್ಡ್ರು ಪುಷ್ಪಕ್ನ ತಗ್ಗದೆಲೆ ತಗ್ಗೆದೆಲೆ ಅಮ್ಮ ತಗ್ಗೆದೆಲೆ ಶ್ರೀವಲ್ಲಿ ನನ್ನ ಪ್ರಾಣ ಡಕ್ಕಿದೆ ನೋಡಿ ಓದ್ಕೊಂಬಿಡಿ ಇಲ್ಲಿ ಇದೆ ಇನ್ಫಾರ್ಮೇಶನ್ ಫುಲ್ಲು ಇದೆ ಪಾಸ್ ಮಾಡಿ ಓದ್ಕೊಳ್ಳಿ ಆ್ಯಂಡ್ ಅಲ್ಲೇ ತೋರಿಸ್ತೀನಿ ವೈಟ್ ಕಲರ್ ಬಂದ್ಬಿಟ್ಟು ವಿಗೋ ಡಕ್ ಅಂತ ವಿಯೆಟ್ನಾಮ್ ಇಂದ ತಂದಿರೋದು. ಬ್ಲ್ಯಾಕ್ ಕಲರ್ ಬಂದ್ಬಿಟ್ಟು ಕೇಂಬ್ರಿಲ್ ಡಕ್ ಅಂತ, ಅದು ಇಂಗ್ಲೆಂಡ್ ಇಂದ ತಂದಿರೋದು. ಇಂಗ್ಲೆಂಡ್. ಥ್ಯಾಂಕ್ ಯು. ಚಿಲ್ತೆ ಸೈಡ್ ಬಾ, ಬೇಗ ಸೈಡ್ ಬಾ. ಗೈಸ್ ಇದು ಫುಡ್ಡು ಹಿಂಗೆ ಇಟ್ಕೊಂಡ್ರೆ ಹಂಗೆ ಬಂದು ಅವ್ರ ಮೈ ಮೇಲೆಲ್ಲ ಕುತ್ಕೊಳ್ಳುತ್ತೆ. ಕಾಲು ನೀನು ತಲೆ ಮೇಲೆ ಕೂಡ್ಸ್ಕೊ, ಹಿಂಗೆ ತಲೆ ಮೇಲೆ ಹಾಕೋ, ತಲೆ ಮೇಲೆ ಹಾಕಿ ಇವಾಗ ಬರುತ್ತೆ ಹೇಳಿ ಗೈಸ್. ನೋಡಿ ನಮ್ಮ ಮಮ್ಮಿ ಹಾಗೆ ಕ್ಯಾಚ್ ಇಟ್ಕೊಂಡವ್ರೆ. ತಿಂತಾ ಇದೆಯಾ? ಅಲ್ಲಿ ಅಣ್ಣ ಹತ್ರ ನೋಡಿದೆ. ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ, ಜನ ತುಂಬ ಹೋಗಿದ್ದಾರೆ. ದೋಸೆ ರಮನ್ ತಿಂತಾ ಇದೆ ಫುಡ್. ಈಗ ಇಟ್ಕೊಂಡ್ರೆ ಬಂದು ತಿನ್ನುತ್ತೆ, ತಲೆ ಮೇಲೆ ಹಾಕೊಂಡ್ರೆ ತಲೆ ಮೇಲೂ ಬರುತ್ತೆ. ಚೆನ್ನಾಗಿದೆ. ತಲೆ ಮೇಲೆ ಬೇಡ ಮಮ್ಮಿ. ಹರ್ಷಿತಾ ಬ್ಯೂಟಿಫುಲ್. ಎಲ್ಲ ಬಂದ್ಬಿಟ್ಟು ಇಲ್ಲಿ
ಸಕ್ಕತ್ತಾಗಿದೆ guys, ಇಲ್ಲಿ ನೋಡಿ ಕಲರ್ ರಾಘವೇಂದ್ರ ರಾಜ್ಕುಮಾರ್ ಖಾಲಿ ಆಗೋ ಗಂಟ ತಿಂತಾ ಇರುತ್ತೆ.